ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಹಳ್ಳಕ್ಕೆ ಬಿದ್ದಾಗಿದೆ, ಖೇಡ್ಡಕ್ಕೆ ಬಿದ್ದಾಗಿದೆ. ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇರಾನ್ ಮೇಲೆ ದಾಳಿ ಮಾಡಿ ಸಂಕಷ್ಟಕ್ಕೆ ಯುಎಸ್ಎ ಸಿಲುಕೊಂಡಿದೆ. ಸುಲಭಕ್ಕೆ ಅಮೆರಿಕ ಇಸ್ರೇಲ್ ಮುಂದೆ ಶರಣಾಗಲಿಲ್ಲ ಇರಾನ್. ಅವ್ರು ಹೇಗೆ ದಾಳಿ ಮಾಡ್ತಾ ಇದ್ರು, ಅದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾ ಇದ್ದು ಅವ್ರನ್ನ ಕಟ್ಟಾಕುವಂಥ ಪ್ರಯತ್ನವನ್ನು ಕೂಡ ಇರಾನ್ ಮಾಡಿದೆ. ಅಮೆರಿಕ ಮಾಡಿರುವ ತಪ್ಪಿನಿಂದ ಇಡೀ ಜಗತ್ತಿಗೆ ಸಮಸ್ಯೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಎಡವಟ್ಟಿಗೆ ವಿವಿಧ ದೇಶಗಳು ಈಗ ಕಿಡಿಕಾರ್ತಾ ಇದ್ದಾವೆ. ಯುದ್ಧ ಒಂದು ವೇಳೆ ನಡೆದರೆ ತೈಲಕ್ಕೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಆರ್ಥಿಕ ಪರಿಸ್ಥಿತಿ ಬಗೆಹರಿಸಿಕೊಳ್ಳಲು ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯುದ್ಧದ ಕಾರಣಕ್ಕೆ ಪೆಟ್ರೋಲ್ ದರ ಹೆಚ್ಚಿಸಿದೆ ಅಮೆರಿಕ. ತೈಲ ಸಮಸ್ಯೆ ಮಾತ್ರವಲ್ಲ, ಅಮೆರಿಕ ಶಸ್ತ್ರಗಳು ಕೂಡ ಈಗ ಖಾಲಿ ಆಗ್ತಾ ಇದ್ದಾವೆ. 2025ಕ್ಕಿಂತ ಈ ಬಾರಿ ಹೆಚ್ಚು ಆಕ್ರಮಣಕಾರಿಯಾದ ಇರಾನ್ ಎಲ್ಲ ರೀತಿಯಲ್ಲೂ ಕೂಡ ತನ್ನ ಬುಡವನ್ನು ಹೇಗೆಲ್ಲ ಗಟ್ಟಿ ಮಾಡ್ಕೊಳ್ಬೇಕು ಹಾಗೆ ಮಾಡ್ತಾ ಇದೆ. ಅಮೆರಿಕಕ್ಕೆ ವಿಶ್ವದ ದೊಡ್ಡಣ್ಣನಿಗೆ ಟಗ್ ಆಫರ್ ಕೊಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಈಗ ಯುದ್ಧ ಹೇಗಿದೆ ಅಂದರೆ ಅಮೆರಿಕ ಹಿಂದೆ ಸರಿಯುವಂತಿಲ್ಲ. ಆದರೆ ಯುದ್ಧವನ್ನು ಮುಗಿಸಲು ಅಮೆರಿಕ ಬಳಿ ಪ್ಲಾನ್ ಇಲ್ಲ. ಅಮೆರಿಕ ಮುಂದೇನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಹಳ್ಳಕ್ಕೆ ಬಿದ್ದಾಗಿದೆ, ಖೇಡ್ಡಕ್ಕೆ ಬಿದ್ದಾಗಿದೆ. ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇರಾನ್ ಮೇಲೆ ದಾಳಿ ಮಾಡಿ ಸಂಕಷ್ಟಕ್ಕೆ ಯುಎಸ್ಎ ಸಿಲುಕೊಂಡಿದೆ. ಸುಲಭಕ್ಕೆ ಅಮೆರಿಕ ಇಸ್ರೇಲ್ ಮುಂದೆ ಶರಣಾಗಲಿಲ್ಲ ಇರಾನ್. ಅವ್ರು ಹೇಗೆ ದಾಳಿ ಮಾಡ್ತಾ ಇದ್ರು, ಅದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾ ಇದ್ದು ಅವ್ರನ್ನ ಕಟ್ಟಾಕುವಂಥ ಪ್ರಯತ್ನವನ್ನು ಕೂಡ ಇರಾನ್ ಮಾಡಿದೆ. ಅಮೆರಿಕ ಮಾಡಿರುವ ತಪ್ಪಿನಿಂದ ಇಡೀ ಜಗತ್ತಿಗೆ ಸಮಸ್ಯೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಎಡವಟ್ಟಿಗೆ ವಿವಿಧ ದೇಶಗಳು ಈಗ ಕಿಡಿಕಾರ್ತಾ ಇದ್ದಾವೆ. ಯುದ್ಧ ಒಂದು ವೇಳೆ ನಡೆದರೆ ತೈಲಕ್ಕೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಆರ್ಥಿಕ ಪರಿಸ್ಥಿತಿ ಬಗೆಹರಿಸಿಕೊಳ್ಳಲು ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯುದ್ಧದ ಕಾರಣಕ್ಕೆ ಪೆಟ್ರೋಲ್ ದರ ಹೆಚ್ಚಿಸಿದೆ ಅಮೆರಿಕ. ತೈಲ ಸಮಸ್ಯೆ ಮಾತ್ರವಲ್ಲ, ಅಮೆರಿಕ ಶಸ್ತ್ರಗಳು ಕೂಡ ಈಗ ಖಾಲಿ ಆಗ್ತಾ ಇದ್ದಾವೆ. 2025ಕ್ಕಿಂತ ಈ ಬಾರಿ ಹೆಚ್ಚು ಆಕ್ರಮಣಕಾರಿಯಾದ ಇರಾನ್ ಎಲ್ಲ ರೀತಿಯಲ್ಲೂ ಕೂಡ ತನ್ನ ಬುಡವನ್ನು ಹೇಗೆಲ್ಲ ಗಟ್ಟಿ ಮಾಡ್ಕೊಳ್ಬೇಕು ಹಾಗೆ ಮಾಡ್ತಾ ಇದೆ. ಅಮೆರಿಕಕ್ಕೆ ವಿಶ್ವದ ದೊಡ್ಡಣ್ಣನಿಗೆ ಟಗ್ ಆಫರ್ ಕೊಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಈಗ ಯುದ್ಧ ಹೇಗಿದೆ ಅಂದರೆ ಅಮೆರಿಕ ಹಿಂದೆ ಸರಿಯುವಂತಿಲ್ಲ. ಆದರೆ ಯುದ್ಧವನ್ನು ಮುಗಿಸಲು ಅಮೆರಿಕ ಬಳಿ ಪ್ಲಾನ್ ಇಲ್ಲ. ಅಮೆರಿಕ ಮುಂದೇನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಹಳ್ಳಕ್ಕೆ ಬಿದ್ದಾಗಿದೆ, ಖೇಡ್ಡಕ್ಕೆ ಬಿದ್ದಾಗಿದೆ. ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇರಾನ್ ಮೇಲೆ ದಾಳಿ ಮಾಡಿ ಸಂಕಷ್ಟಕ್ಕೆ ಯುಎಸ್ಎ ಸಿಲುಕೊಂಡಿದೆ. ಸುಲಭಕ್ಕೆ ಅಮೆರಿಕ ಇಸ್ರೇಲ್ ಮುಂದೆ ಶರಣಾಗಲಿಲ್ಲ ಇರಾನ್. ಅವ್ರು ಹೇಗೆ ದಾಳಿ ಮಾಡ್ತಾ ಇದ್ರು, ಅದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾ ಇದ್ದು ಅವ್ರನ್ನ ಕಟ್ಟಾಕುವಂಥ ಪ್ರಯತ್ನವನ್ನು ಕೂಡ ಇರಾನ್ ಮಾಡಿದೆ. ಅಮೆರಿಕ ಮಾಡಿರುವ ತಪ್ಪಿನಿಂದ ಇಡೀ ಜಗತ್ತಿಗೆ ಸಮಸ್ಯೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಎಡವಟ್ಟಿಗೆ ವಿವಿಧ ದೇಶಗಳು ಈಗ ಕಿಡಿಕಾರ್ತಾ ಇದ್ದಾವೆ. ಯುದ್ಧ ಒಂದು ವೇಳೆ ನಡೆದರೆ ತೈಲಕ್ಕೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಆರ್ಥಿಕ ಪರಿಸ್ಥಿತಿ ಬಗೆಹರಿಸಿಕೊಳ್ಳಲು ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯುದ್ಧದ ಕಾರಣಕ್ಕೆ ಪೆಟ್ರೋಲ್ ದರ ಹೆಚ್ಚಿಸಿದೆ ಅಮೆರಿಕ. ತೈಲ ಸಮಸ್ಯೆ ಮಾತ್ರವಲ್ಲ, ಅಮೆರಿಕ ಶಸ್ತ್ರಗಳು ಕೂಡ ಈಗ ಖಾಲಿ ಆಗ್ತಾ ಇದ್ದಾವೆ. 2025ಕ್ಕಿಂತ ಈ ಬಾರಿ ಹೆಚ್ಚು ಆಕ್ರಮಣಕಾರಿಯಾದ ಇರಾನ್ ಎಲ್ಲ ರೀತಿಯಲ್ಲೂ ಕೂಡ ತನ್ನ ಬುಡವನ್ನು ಹೇಗೆಲ್ಲ ಗಟ್ಟಿ ಮಾಡ್ಕೊಳ್ಬೇಕು ಹಾಗೆ ಮಾಡ್ತಾ ಇದೆ. ಅಮೆರಿಕಕ್ಕೆ ವಿಶ್ವದ ದೊಡ್ಡಣ್ಣನಿಗೆ ಟಗ್ ಆಫರ್ ಕೊಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಈಗ ಯುದ್ಧ ಹೇಗಿದೆ ಅಂದರೆ ಅಮೆರಿಕ ಹಿಂದೆ ಸರಿಯುವಂತಿಲ್ಲ. ಆದರೆ ಯುದ್ಧವನ್ನು ಮುಗಿಸಲು ಅಮೆರಿಕ ಬಳಿ ಪ್ಲಾನ್ ಇಲ್ಲ. ಅಮೆರಿಕ ಮುಂದೇನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಹಳ್ಳಕ್ಕೆ ಬಿದ್ದಾಗಿದೆ, ಖೇಡ್ಡಕ್ಕೆ ಬಿದ್ದಾಗಿದೆ. ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇರಾನ್ ಮೇಲೆ ದಾಳಿ ಮಾಡಿ ಸಂಕಷ್ಟಕ್ಕೆ ಯುಎಸ್ಎ ಸಿಲುಕೊಂಡಿದೆ. ಸುಲಭಕ್ಕೆ ಅಮೆರಿಕ ಇಸ್ರೇಲ್ ಮುಂದೆ ಶರಣಾಗಲಿಲ್ಲ ಇರಾನ್. ಅವ್ರು ಹೇಗೆ ದಾಳಿ ಮಾಡ್ತಾ ಇದ್ರು, ಅದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾ ಇದ್ದು ಅವ್ರನ್ನ ಕಟ್ಟಾಕುವಂಥ ಪ್ರಯತ್ನವನ್ನು ಕೂಡ ಇರಾನ್ ಮಾಡಿದೆ. ಅಮೆರಿಕ ಮಾಡಿರುವ ತಪ್ಪಿನಿಂದ ಇಡೀ ಜಗತ್ತಿಗೆ ಸಮಸ್ಯೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಎಡವಟ್ಟಿಗೆ ವಿವಿಧ ದೇಶಗಳು ಈಗ ಕಿಡಿಕಾರ್ತಾ ಇದ್ದಾವೆ. ಯುದ್ಧ ಒಂದು ವೇಳೆ ನಡೆದರೆ ತೈಲಕ್ಕೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಆರ್ಥಿಕ ಪರಿಸ್ಥಿತಿ ಬಗೆಹರಿಸಿಕೊಳ್ಳಲು ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯುದ್ಧದ ಕಾರಣಕ್ಕೆ ಪೆಟ್ರೋಲ್ ದರ ಹೆಚ್ಚಿಸಿದೆ ಅಮೆರಿಕ. ತೈಲ ಸಮಸ್ಯೆ ಮಾತ್ರವಲ್ಲ, ಅಮೆರಿಕ ಶಸ್ತ್ರಗಳು ಕೂಡ ಈಗ ಖಾಲಿ ಆಗ್ತಾ ಇದ್ದಾವೆ. 2025ಕ್ಕಿಂತ ಈ ಬಾರಿ ಹೆಚ್ಚು ಆಕ್ರಮಣಕಾರಿಯಾದ ಇರಾನ್ ಎಲ್ಲ ರೀತಿಯಲ್ಲೂ ಕೂಡ ತನ್ನ ಬುಡವನ್ನು ಹೇಗೆಲ್ಲ ಗಟ್ಟಿ ಮಾಡ್ಕೊಳ್ಬೇಕು ಹಾಗೆ ಮಾಡ್ತಾ ಇದೆ. ಅಮೆರಿಕಕ್ಕೆ ವಿಶ್ವದ ದೊಡ್ಡಣ್ಣನಿಗೆ ಟಗ್ ಆಫರ್ ಕೊಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಈಗ ಯುದ್ಧ ಹೇಗಿದೆ ಅಂದರೆ ಅಮೆರಿಕ ಹಿಂದೆ ಸರಿಯುವಂತಿಲ್ಲ. ಆದರೆ ಯುದ್ಧವನ್ನು ಮುಗಿಸಲು ಅಮೆರಿಕ ಬಳಿ ಪ್ಲಾನ್ ಇಲ್ಲ. ಅಮೆರಿಕ ಮುಂದೇನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಹಳ್ಳಕ್ಕೆ ಬಿದ್ದಾಗಿದೆ, ಖೇಡ್ಡಕ್ಕೆ ಬಿದ್ದಾಗಿದೆ. ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ.
ಇರಾನ್ ಮೇಲೆ ದಾಳಿ ಮಾಡಿ ಸಂಕಷ್ಟಕ್ಕೆ ಯುಎಸ್ಎ ಸಿಲುಕೊಂಡಿದೆ. ಸುಲಭಕ್ಕೆ ಅಮೆರಿಕ ಇಸ್ರೇಲ್ ಮುಂದೆ ಶರಣಾಗಲಿಲ್ಲ ಇರಾನ್. ಅವ್ರು ಹೇಗೆ ದಾಳಿ ಮಾಡ್ತಾ ಇದ್ರು ಅದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಅವರನ್ನು ಕಟ್ಟಾಕುವಂಥ ಪ್ರಯತ್ನವನ್ನು ಕೂಡ ಇರಾನ್ ಮಾಡಿದೆ. ಅಮೆರಿಕ ಮಾಡಿರುವ ತಪ್ಪಿನಿಂದ ಇಡೀ ಜಗತ್ತಿಗೆ ಸಮಸ್ಯೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಎಡವಟ್ಟಿಗೆ ವಿವಿಧ ದೇಶಗಳು ಈಗ ಕಿಡಿಕಾರ್ತಾ ಇದ್ದಾವೆ. ಯುದ್ಧ ಒಂದು ವೇಳೆ ನಡೆದರೆ ತೈಲಕ್ಕೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಆರ್ಥಿಕ ಪರಿಸ್ಥಿತಿ ಬಗೆಹರಿಸಿಕೊಳ್ಳಲು ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯುದ್ಧದ ಕಾರಣಕ್ಕೆ ಪೆಟ್ರೋಲ್ ದರ ಹೆಚ್ಚಿಸಿದೆ ಅಮೆರಿಕ. ತೈಲ ಸಮಸ್ಯೆ ಮಾತ್ರವಲ್ಲ, ಅಮೆರಿಕ ಶಸ್ತ್ರಗಳು ಕೂಡ ಈಗ ಖಾಲಿ ಆಗ್ತಾ ಇದ್ದಾವೆ. 2025ಕ್ಕಿಂತ ಈ ಬಾರಿ ಹೆಚ್ಚು ಆಕ್ರಮಣಕಾರಿಯಾದ ಇರಾನ್ ಎಲ್ಲ ರೀತಿಯಲ್ಲೂ ಕೂಡ ತನ್ನ ಬುಡವನ್ನು ಹೇಗೆಲ್ಲ ಗಟ್ಟಿ ಮಾಡ್ಕೊಳ್ಬೇಕು ಹಾಗೆ ಮಾಡ್ತಾ ಇದೆ. ಅಮೆರಿಕಕ್ಕೆ ವಿಶ್ವದ ದೊಡ್ಡಣ್ಣನಿಗೆ ಟಗ್ ಆಫರ್ ಕೊಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಈಗ ಯುದ್ಧ ಹೇಗಿದೆ ಅಂದರೆ ಅಮೆರಿಕ ಹಿಂದೆ ಸರಿಯುವಂತಿಲ್ಲ. ಆದರೆ ಯುದ್ಧವನ್ನು ಮುಗಿಸಲು ಅಮೆರಿಕ ಬಳಿ ಪ್ಲಾನ್ ಇಲ್ಲ. ಅಮೆರಿಕ ಮುಂದೇನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಹಳ್ಳಕ್ಕೆ ಬಿದ್ದಾಗಿದೆ, ಕೆಡ್ಡಕ್ಕೆ ಬಿದ್ದಾಗಿದೆ. ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇರಾನ್ ಮೇಲೆ ದಾಳಿ ಮಾಡಿ ಸಂಕಷ್ಟಕ್ಕೆ ಯುಎಸ್ಎ ಸಿಲುಕೊಂಡಿದೆ. ಸುಲಭಕ್ಕೆ ಅಮೆರಿಕ ಇಸ್ರೇಲ್ ಮುಂದೆ ಶರಣಾಗಲಿಲ್ಲ ಇರಾನ್. ಅವ್ರು ಹೇಗೆ ದಾಳಿ ಮಾಡ್ತಾ ಇದ್ರು ಅದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಅವರನ್ನು ಕಟ್ಟಾಕುವಂಥ ಪ್ರಯತ್ನವನ್ನು ಕೂಡ ಇರಾನ್ ಮಾಡಿದೆ. ಅಮೆರಿಕ ಮಾಡಿರುವ ತಪ್ಪಿನಿಂದ ಇಡೀ ಜಗತ್ತಿಗೆ ಸಮಸ್ಯೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಎಡವಟ್ಟಿಗೆ ವಿವಿಧ ದೇಶಗಳು ಈಗ ಕಿಡಿಕಾರ್ತಾ ಇದ್ದಾವೆ. ಯುದ್ಧ ಒಂದು ವೇಳೆ ನಡೆದರೆ ತೈಲಕ್ಕೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಆರ್ಥಿಕ ಪರಿಸ್ಥಿತಿ ಬಗೆಹರಿಸಿಕೊಳ್ಳಲು ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯುದ್ಧದ ಕಾರಣಕ್ಕೆ ಪೆಟ್ರೋಲ್ ದರ ಹೆಚ್ಚಿಸಿದೆ ಅಮೆರಿಕ. ತೈಲ ಸಮಸ್ಯೆ ಮಾತ್ರವಲ್ಲ, ಅಮೆರಿಕ ಶಸ್ತ್ರಗಳು ಕೂಡ ಈಗ ಖಾಲಿ ಆಗ್ತಾ ಇದ್ದಾವೆ. 2025ಕ್ಕಿಂತ ಈ ಬಾರಿ ಹೆಚ್ಚು ಆಕ್ರಮಣಕಾರಿಯಾದ ಇರಾನ್ ಎಲ್ಲ ರೀತಿಯಲ್ಲೂ ಕೂಡ ತನ್ನ ಬುಡವನ್ನು ಹೇಗೆಲ್ಲ ಗಟ್ಟಿ ಮಾಡ್ಕೊಳ್ಬೇಕು ಹಾಗೆ ಮಾಡ್ತಾ ಇದೆ. ಅಮೆರಿಕಕ್ಕೆ ವಿಶ್ವದ ದೊಡ್ಡಣ್ಣನಿಗೆ ಟಗ್ ಆಫರ್ ಕೊಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದೆ. ಈಗ ಯುದ್ಧ ಹೇಗಿದೆ ಅಂದರೆ ಅಮೆರಿಕ ಹಿಂದೆ ಸರಿಯುವಂತಿಲ್ಲ. ಆದರೆ ಯುದ್ಧವನ್ನು ಮುಗಿಸಲು ಅಮೆರಿಕ ಬಳಿ ಪ್ಲಾನ್ ಇಲ್ಲ. ಅಮೆರಿಕ ಮುಂದೇನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಹಳ್ಳಕ್ಕೆ ಬಿದ್ದಾಗಿದೆ, ಕೆಡ್ಡಕ್ಕೆ ಬಿದ್ದಾಗಿದೆ. ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇರಾನ್ ಮೇಲೆ ದಾಳಿ ಮಾಡಿ ಸಂಕಷ್ಟಕ್ಕೆ ಯುಎಸ್ಎ ಸಿಲುಕೊಂಡಿದೆ. ಸುಲಭಕ್ಕೆ ಅಮೆರಿಕ ಇಸ್ರೇಲ್ ಮುಂದೆ ಶರಣಾಗಲಿಲ್ಲ ಇರಾನ್. ಅವ್ರು ಹೇಗೆ ದಾಳಿ ಮಾಡ್ತಾ ಇದ್ರು ಅದಕ್ಕೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಅವರನ್ನು ಕಟ್ಟಾಕುವಂಥ ಪ್ರಯತ್ನವನ್ನು ಕೂಡ ಇರಾನ್ ಮಾಡಿದೆ. ಅಮೆರಿಕ ಮಾಡಿರುವ ತಪ್ಪಿನಿಂದ ಇಡೀ ಜಗತ್ತಿಗೆ ಸಮಸ್ಯೆ ಆಗಿದೆ. ಡೊನಾಲ್ಡ್ ಟ್ರಂಪ್ ಎಡವಟ್ಟಿಗೆ ವಿವಿಧ ದೇಶಗಳು ಈಗ ಕಿಡಿಕಾರ್ತಾ ಇದ್ದಾವೆ. ಯುದ್ಧ ಒಂದು ವೇಳೆ ನಡೆದರೆ ತೈಲಕ್ಕೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ ಆರ್ಥಿಕ ಪರಿಸ್ಥಿತಿ ಬಗೆಹರಿಸಿಕೊಳ್ಳಲು ಟ್ರಂಪ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಯುದ್ಧದ ಕಾರಣಕ್ಕೆ ಪೆಟ್ರೋಲ್ ದರ ಹೆಚ್ಚಿಸಿದೆ ಅಮೆರಿಕ. ತೈಲ ಸಮಸ್ಯೆ ಮಾತ್ರವಲ್ಲ, ಅಮೆರಿಕ ಶಸ್ತ್ರಗಳು ಕೂಡ ಈಗ ಖಾಲಿ ಆಗ್ತಾ ಇದ್ದಾವೆ. 2025ಕ್ಕಿಂತ ಈ ಬಾರಿ ಹೆಚ್ಚು ಆಕ್ರಮಣಕಾರಿಯಾದ